ಖಾಸಗಿ ಹೋಟೆಲ್ನಲ್ಲಿ ಹುಕ್ಕೇರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬಾಲಚಂದ್ರ ಜಾರಕಿಹೊಳಿ ಅವರು 40-42 ಜನ ಕರ್ಕೊಂಡು ಸಭೆ ಮಾಡಿದ್ರು. ಅದಕ್ಕೆ ಉತ್ತರ ಅನ್ಬೇಕು ಹೆಂಗೆ? ಅದಕ್ಕೆ ಏನು ಉತ್ತರನೂ ಇಲ್ಲ, ಪತ್ರನೂ ಇಲ್ಲ. ನಮ್ಮ ಜನ ಜೊತೆ ಇದ್ರು, ಬರ್ತೀವಿ ಅಂದರು, ಬರ್ರಿ ಅಂದರು, ಕರ್ಕೊಂಬಂದನು, ಬ್ಯಾಂಕ್ ನೋಡ್ರು, ನಾಮಿನೇಷನ್ ಫೈಲ್ ಮಾಡಿದನು, ಮತ್ತು ಈಗ ಊರಿಗೆ ಹೋಗ್ತೀವಿ ಇಷ್ಟೇ. ಅವರು ಕೂಡ ನಿನ್ನೆ ಸಭೆ ಮಾಡಿದ್ದಾರೆ. ಸಭೆಗಳನ್ನು ನಾನು ದಿನ ಒಂದು 5-6 ಮಾಡಿದ್ದೇನೆ. ಸಭೆಗಳನ್ನು ಮಾಡಲಿಕ್ಕೆ ಅವ್ರವ್ರ ಹಕ್ಕದಾರ ಅದಾರ, ನಾವು ಹಕ್ಕದಾರದ್ವಿ. ನಾವು ಒಂದು 5-6 ಸಭೆಗಳನ್ನು ನಿನ್ನೆ ಮಾಡಿದ್ದೀನಿ. 10ನೇ ಸಲ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದೀರಿ ಸರ್? ಯಾವುದು 10ನೇ ಸಲ ಈಗ ನೀವು ಡಿಸಿಸ್ ಬ್ಯಾಂಕ್? ಇಲ್ಲ 9ನೇ ಸಲ. ಅಂದರೆ ಹೊಸ ದಾಖಲೆ ಅಷ್ಟೇ ಯಾರೂ ಇಲ್ಲ ಬಹುಶಃ. ಹೌದು, ಇದು ಒಂದು ರಾಜ್ಯದಲ್ಲಿ ಬಹುಶಃ ನಾನು ತಿಳಿದ ಮಟ್ಟಿಗೆ ಇದು ಒಂದು ದಾಖಲೆ ಆಗಿ ಇರ್ತದೆ. ಯಾಕಂದರೆ 40 ವರ್ಷ, ಅದರೊಳಗೆ 10 ವರ್ಷ ಡೈರೆಕ್ಟ್ನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 25 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಒಂದು ದಾಖಲೆ ಬೆಳಗಾವಿ ಜಿಲ್ಲೆ ಎಲ್ಲ ಜನರ ಆಶೀರ್ವಾದದಿಂದ, ಎಲ್ಲರ ಸಹಕಾರಿಗಳ ಆಶೀರ್ವಾದದಿಂದ, ಬ್ಯಾಂಕಿನ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ವರ್ಗದಿಂದ ಇದು ಶಕ್ಯ ಆಗಿದೆ. ಈ 9ನೇ ಬಾರಿ ನಿನ್ನೆ ಒಂದು ಸೆಟ್ ಕೊಟ್ಟಿದ್ದೀನಿ, ಇವತ್ತೊಂದು ಸೆಟ್ ಕೊಟ್ಟಿದ್ದೀನಿ. ಇವತ್ತು ಬಹುಶಃ ನನ್ನ ಜೊತೆಗಿದ್ದಂಥ ಎಲ್ಲ PKPSಗಳ ಪ್ರತಿನಿಧಿಗಳ ಮುಖಾಂತರ ಬಂದು ಇವತ್ತು ಕೊಟ್ಟಿದ್ದಾರೆ. ಓಕೆ, ನಾಟ್ ಎಟ್ ಆಲ್ ಯು ಡೋಂಟ್ ಥಿಂಕ್ ಲೈಕ್. ನಾವು ಬರ್ತಾ ಇದ್ನೆ, ಅವರು ನಾವು ನೋಡ್ತೀವಿ, ಬ್ಯಾಂಕ್ ನೋಡಿಲ್ಲ, ಎಂದು ನೋಡಿಲ್ಲ, ಬರ್ತೀವಿ ಅಂದರು, ನಡ್ರಿಬೋದು. ನೀವೇನು ಅರ್ಥ ಕಲ್ಪಿಸ್ಕೊಳ್ತಿರೋ, ಈಗ ನೀವು ಅದಕ್ಕೆ ಅರ್ಥ ಏನು ಕಲ್ಪಿಸಿದ್ರು ನಮಗೆ ಹೇಳೋಕ್ಕಾಗೋದಿಲ್ಲ. ನಾವು ಬಂದದ್ದು ವಿಚಾರವನ್ನು ನಿಮ್ಗೆ ಸ್ಪಷ್ಟಪಡಿಸಿದ್ದೀನಿ. ಆ ನಿಟ್ಟಿನಲ್ಲಿ ಬಂದು ಈಗ ನಾಮಪತ್ರ ಸಲ್ಲಿಸಿದ್ದೀವಿ, ಮಾಡಿ ಹೋಗ್ತೀವಿ. ಸಂಘದಾಗ ಅಗ್ರೆಸಿವ್ ಆಗಿದ್ರಿ, ಅಗ್ರೆಸಿವ್ ಗೇಮ್ ಕಾರ್ಡ್ ಪ್ಲೇ ಮಾಡಿದ್ರಿ, ಕಾರ್ಡ್ ಪ್ಲೇ ಮಾಡತ್ತೀರಿ ಅಂತ? ಏನಿಲ್ಲ, ಈಗೂ ಅಗ್ರೆಸಿವ್ ಆಗಿದ್ದೀನಿ. ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮುಗಿಸ್ಕೊಂಡು ಇಲ್ಲಿ ಬನ್ನಿ. ಇಲ್ಲಿ ನೀವು ಅದಕ್ಕೆ ಏನಿದೆ ಅವ್ರಿಗೆ 52 ಜನ ಇಲ್ಲಿ ನನ್ನ ಜೊತೆಗಿದ್ದಾರೆ. ಯಾವುದು 100ಕ್ಕೆ 110% ಮುಂದುವರಿತದೆ. ಬ್ಯಾಂಕ್ ಮುಚ್ಚುವವ್ರ ಕೈಯಲ್ಲಿ ಅಧಿಕಾರ ಕೊಡಬೇಡಿ ಅಂತ ಅದನ್ನ ಎಲ್ಲಿ ಹೇಳಕ್ ಹೋಗಿಲ್ಲ. ನೀವು ಅದನ್ನ ಹುಟ್ಟಿಸಿ ಹೇಳಕತ್ರ ಹೇಳಿ, ನೀ ನನಗೆ ಬೇಕಾಗಿಲ್ಲ. ಇಲ್ಲ, ಒಳ್ಳೆ ಜನರ ಕೈಯಾಗ ಸಂಸ್ಥೆ ಇರಬೇಕು ಅನ್ನೋದು ಅಭಿಪ್ರಾಯ ನನ್ನದು. ಇಷ್ಟೇ. ಮಣಿ ಮಾಲಕನಿದ್ದವನು ಒಳ್ಳೆ ಇರಬೇಕು, ಕಿರಾಣಿ ಅಂಗಡಿ ಮಾಲಕನು ಒಳ್ಳೆ ಇರಬೇಕು, ಸಂಸ್ಥೆ ಮಾಲಕನು ಒಳ್ಳೆ ಇರಬೇಕು, ಸಮಾಜದಾಗ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿನೂ ಒಳ್ಳೆಯ ಮನುಷ್ಯ ಇದ್ರೆ ಇವತ್ತು ದಿವಸ ಸಮಾಜ ವ್ಯವಸ್ಥಿತವಾಗಿರ್ತದೆ, ಮಣಿ ವ್ಯವಸ್ಥಿತವಾಗಿರ್ತದೆ, ಅಂಗಡಿ ವ್ಯವಸ್ಥಿತವಾಗಿರ್ತದೆ ಅನ್ನೋಂಥ ಭಾವನೆಯಿಂದ ಹೇಳಿದ್ದೀನಿ ಅಷ್ಟೇ. ಹೌದು, ಅದನ್ನು ಓಪನ್ ಆಗಿ ಮತ್ತೆ ಇದ್ರ ಮೇಲೆ ಡಿಪೆಂಡ್ ಇದ್ದಾರೆ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್. ಬಟ್ ಅದು ಉದ್ದೇಶ ನಮ್ದು ಅದೇ ಇದೆ, ಅದನ್ನು ಜಿಲ್ಲೆ ಜನ ನಿರ್ಣಯ ಮಾಡ್ತಾರೆ. ಈಗ ಹಿಂದೆ ಅಂದ್ರೆ 5 ವರ್ಷದ ಹಿಂದೆ ಉಮೇಶ್ ಕತ್ತಿ ಸಾಹೇಬ್ರು ಇದ್ದಾಗ ಯಾವ ಕ್ಷೇತ್ರ ಯಾರು ಕ್ಯಾಂಡಿಡೇಟ್ ಆಗ್ಬೇಕಂತ ಅವರೇ ಡಿಸೈಡ್ ಮಾಡ್ತಿದ್ರು, ನಿಲ್ತಿದ್ರು, ಆಗಿರೋದು ಆಯ್ಕೆ ಆಗ್ತಿತ್ತು. ಹಂಗೇನು ತಮ್ಮ ಬಹುಶಃ ತಪ್ಪು ಕಲ್ಪನೆ ಇದೆ. ಬಹುಶಃ ಆಯಾ ತಾಲೂಕಿನ ಹಿರಿಯರು ಕೂಡಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿರ್ತಕ್ಕಂಥ ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಡ್ತಿದ್ರು. ಅವ್ರು ಹೇಳಿದನ್ನು ನಾವು ಸ್ವೀಕಾರ ಮಾಡೋದ್ರ ಮುಖಾಂತರ ಒಳ್ಳೆಯ ಒಂದು ಆಡಳಿತವನ್ನು ಕೊಡುವಂಥ ಕೆಲಸ ಕಳೆದ 35-40 ವರ್ಷದಿಂದ ನಡೀತಾ ಬಂದಿದೆ. ಮತ್ತು ಚುನಾವಣೆ ಯಾವಾಗೂ ಚುನಾವಣೆ ಆಗಿಲ್ಲ. ಈ ವರ್ಷ ಯಾವ್ದಕ್ಕೆ ಆಗ್ತಾ ಇದೆ ಅನ್ನೋದು ಬಹುಶಃ ತಮಗೆಲ್ಲ ಗೊತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಅವರು ಯಾರೂ ಚುನಾವಣೆ ಮಾಡಲಿಕ್ಕೆ ಸಿದ್ಧರಿದ್ರೆ ಇವತ್ತು ದಿವಸ ಎಲ್ಲ 15 ತಾಲೂಕುಗಳು ಸಹಿತ ಚುನಾವಣೆ ಎದುರಿಸಲಿಕ್ಕೆ ಸಿದ್ಧರನ್ನು ಮಾತಾಡ್ತಾರೆ. ಈಗ ತಾವು ಯಾಕೆ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ ಅಂತ? ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳ ಜವಾಬ್ದಾರಿಯನ್ನ ರಮೇಶ್ ಕತ್ತಿ ಅವರು ಯಾಕೆ ತೆಗೆದುಕೊಳ್ತಾ ಇಲ್ಲ? ಏನು ಅವಶ್ಯಕತೆ ಇಲ್ಲ ನನಗೆ. ಆ ತಾಲೂಕಿನ ಸುಪುತ್ರದಾರಲ್ಲ ಅವ್ರವ್ರು, ಆಯಾ ತಾಲೂಕು ಹಿಂದೂ ಯಾವಾಗ ತೊಗೊಂಡಿಲ್ಲ ನಾವು. ನೀವು ನಮ್ಮನ್ನು ಬಯಸಿದ್ರು ಜನ ಅವ್ರ ಪ್ರೀತಿಗೋಸ್ಕರ ಬಯಸಿರ್ಬೇಕು, ಅದಕ್ಕೆ ತಪ್ಪನ್ನಕ್ಕೆ ಬರಂಗಿಲ್ಲ. ಆದರೆ ಜವಾಬ್ದಾರಿಗಳನ್ನು ಇವತ್ತು ದಿವಸ ಆಯಾ ತಾಲೂಕಿನ ಜನ, ಅಲ್ಲಿ ತಾಲೂಕಿನ PKPS ತೊಗೊಳ್ಳೋದ ಮುಖಾಂತರ ಒಟ್ಟಾರೆ ಆಗಿರ್ತಕ್ಕಂಥ ಒಳ್ಳೆಯ ಆಡಳಿತ ಮಂಡಳಿಯನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಜನ ಈ ರೀತಿಯಾಗಿ ಬಯಸ್ತಾರೆ.